ನಾನು ಪದ್ಮಿನಿ ಕಿರಣಗಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ. ಇವತ್ತೇನು ದುಂಡು ಮೇಜಿನ ಸಭೆಯನ್ನು ಮಾಡಿದ್ದೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ರೈತರ ಬೆಳೆ ಹಾನಿ, ಆಮೇಲೆ ರೈತರಿಗೆ ಆಗಿರ್ತಕ್ಕಂಥ ಒಂದು ಏನು ಈ ವರ್ಷದ ಇಡೀ ಒಂದು ವರ್ಷದ ಬೆಳೆ ಹಾನಿ ಏನಾಗ್ಯದ ಅದರ ಪರವಾಗಿ ನಾವು ಅಕ್ಟೋಬರ್ 2ನೇ ತಾರೀಕಿನಿಂದ ಒಂದು ಸಾಂಕೇತಿಕ ಒಂದು ಧರಣಿಯನ್ನು ಮಾಡಿ, ನಂತರ 13ನೇ ತಾರೀಕಿನಿಂದ ಗುಲ್ಬರ್ಗ ಬಂದ್ಗೆ ಯಾವ ರೀತಿ ರೂಪುರೇಷೆಗಳನ್ನು ಹಾಕ್ಕೊಳ್ಬೇಕಂತಕ್ಕಂಥದ್ದನ್ನು ಆ ವೇದಿಕೆಯಲ್ಲಿನೇ ಘೋಷಣೆ ಮಾಡಿ, ಮುಂದಿನ ದಿನದಲ್ಲಿ ನಾವು ಈ ಗುಲ್ಬರ್ಗ ಬಂದ್ಗೂ ಸಹ ಕರೆ ಕೊಡ್ತಕ್ಕಂಥ ಮಾತನ್ನು ಇವತ್ತಿನ ದುಂಡು ಮೇಜಿನ ಸಭೆಯಲ್ಲಿ ಆಗಿದೆ. ಹಾಗಾಗಿ ಪ್ರತಿಯೊಂದು ಇವತ್ತು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಸಂಘಟನೆ ಇಲ್ಲ, ಯಾವುದೇ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಮಹಿಳಾ ಸಂಘಟನೆ ಆಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಒಂದು ಯಶಸ್ವಿಯಾದಂಥ ಒಂದು ಹೋರಾಟ ಮಾಡಿ ನಾವು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ ಒಂದು ಯಶಸ್ವಿಯನ್ನು ತಂದುಕೊಡಬೇಕು. ಅವರ ಒಂದು ಗೋಳನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಪದ್ಮಿನಿ ಕಿರಣಗಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಕಲಬುರಗಿ.